ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಒಂದು ವಿಶಿಷ್ಟವಾದಂತಹ ವಿಷಯದೊಂದಿಗೆ ನಿಮ್ಮ ಬಳಿ ಬಂದಿದ್ದೇನೆ. ಒಮ್ಮೆ ಅಂದರೆ ಕಳೆದ ತಿಂಗಳಿನಲ್ಲಿ ಈ KN ಗ್ರೂಪ್ ಎಂಬುವಂತಹವರು ಟ್ರಸ್ಟನ್ನು ಮಾಡಿಕೊಂಡು ಸಾಕಷ್ಟು ಸಮಾಜಮುಖಿಯಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆ ಗ್ರೂಪಲ್ಲಿ ಈ ಕ್ಯಾನ್ಸರ್ ಪೀಡಿತ ರೋಗಿಗಳ ಬಗ್ಗೆ ಕುರಿತು ಒಂದು ಪ್ರೇರಣಾತ್ಮಕವಾಗಿ ಅವರನ್ನು ಪ್ರೋತ್ಸಾಹಿಸಿ ನೀವು ಮುಖ್ಯ ಅತಿಥಿಯಾಗಿ ಬಂದು ಮಾತನಾಡಬೇಕು 4 ಮಾತುಗಳನ್ನು ಅಂತ ಹೇಳಿ ಚೇತನ್ ಎಂಬುವಂತಹವರು ಬಂದು ಕೇಳಿಕೊಂಡಿದ್ದರು. ಅದರ ಸಲುವಾಗಿ ನಾನು ಕಿದ್ವಾಯಿ ಆಸ್ಪತ್ರೆಗೆ ಕ್ಯಾನ್ಸರ್ ರೋಗಿಗಳನ್ನು ಉದ್ದೇಶಿಸಿ 4 ಮಾತಾಡಬೇಕು ಅಂತ ಹೇಳಿ ಹೋಗಿದ್ದೆ. ಅದಕ್ಕೆ ಸಂಬಂಧಪಟ್ಟಂಥ ಫೋಟೋಗಳು ನೋಡಿ ಹೀಗಿದೆ. ಮತ್ತು ಅಲ್ಲಿ ಸಮಯದ ಅಭಾವದಿಂದ ನಾನು ಹೇಳಬೇಕಾದಂತಹ ಕೆಲವು ವಿಷಯಗಳನ್ನು ಹೇಳಲಿಕ್ಕೆ ಆಗಿಲ್ಲ. ಕೊಟ್ಟ ಸಮಯದಲ್ಲಿ ಚೊಕ್ಕಟ್ಟಾಗಿ ಚಿಕ್ಕದಾಗಿ ಎಷ್ಟು ಹೇಳಲಿಕ್ಕೆ ಸಾಧ್ಯವೋ ಆಡಿಯನ್ಸ್ಗಳ ಒಂದು ಪೊಟೆನ್ಷಿಯಾಲಿಟಿಯನ್ನು ನೋಡಿಕೊಂಡು ಅಲ್ಲಿ ಮಾತನ್ನು ಆಡಿದ್ದೇನೆ. ಸೊ ಬಹಳ ಮನಸ್ಸು ತುಂಬಿ ಬಂತು. ಅವತ್ತು ಆ ಪುಟ್ಟ ಮಕ್ಕಳುಗಳಿಗೆ ಕ್ಯಾನ್ಸರ್ ರೋಗ ಬಂದಿರೋದು ನಿಜಕ್ಕೂ ಕೂಡ ಖೇದನೀಯ, ಸಹಿಸಲಸದಳ. ಮತ್ತು ದೊಡ್ಡ ಹಿರಿಯ ಜೀವಗಳು ಕೂಡ ಒದ್ದಾಡ್ತಾ ಇದ್ದವು. ಸೊ ಆ ಒಂದು ಜೀವಗಳನ್ನು ನೋಡಿ ನನ್ನ ಮನಸ್ಸು ತುಂಬ ಕರಗಿತು. ಸೊ ಈ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂಥ ಕೆಲವು ಮಾತುಗಳನ್ನು ಆಡಬೇಕು. ಇಂತಹ ಒಂದು ರೋಗಿಗಳನ್ನು ಒಟ್ಟಿಗೆ ಗೂಡಿಸಿ ಅವರಿಗೆ ಒಂದು ಸಾಂತ್ವನದ ಮಾತುಗಳನ್ನು ಆಡುವಂತಹ, ಒಂದು ಆಸರೆಯನ್ನು ಕೊಡುವಂತಹ, ಒಂದು ದಾರಿ ದೀಪವಾಗುವಂತಹ ರೀತಿಯಲ್ಲಿ ಈ ಒಂದು KN ಗ್ರೂಪ್ನ ವತಿಯಿಂದ ಈ ಸಮಾಜಮುಖಿಯಾಗಿ ಹಲವಾರು ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ. ಅದರಲ್ಲಿ ಇದು ಕೂಡ ಒಂದಾಗಿತ್ತು. ಅವತ್ತು ನಾನು ಮುಖ್ಯ ಅತಿಥಿಯಾಗಿ ಹೋಗಿ ಆ ಒಂದು ರೋಗಿಗಳನ್ನು ಉದ್ದೇಶಿಸಿ ಮಾತನಾಡಿ ನಾನು ಬಂದಿದ್ದೆ. ಈ ಒಂದು ಟ್ರಸ್ಟಿನ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡಬೇಕು. ಆಸಕ್ತರಾದವರು ತಾವೂ ಕೂಡ ಈ ಒಂದು ಸಂಸ್ಥೆಯಲ್ಲಿ ಕೈ ಜೋಡಿಸಿ ಸಹಾಯವನ್ನು ಮಾಡುವ ಮುಖಾಂತರ ನೀವು ಆ ಒಂದು ಟ್ರಸ್ಟ್ಗಳನ್ನು ಗುರುತಿಸಿ ನೀವು ಆ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನೀವು ಕೂಡ ಕೈ ಜೋಡಿಸಬಹುದು, ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಈ ಒಂದು ವಿಡಿಯೋವನ್ನು ರೆಫರೆನ್ಸ್ ಆಗಿ ನಿಮಗೆ ಮಾಡಿ ಇವತ್ತು ಹಾಕ್ತಾ ಇದ್ದೇನೆ. ಈ ಒಂದು ಸಂಸ್ಥೆ ಸಾಧನೆಯ ಹಾದಿಯಲ್ಲಿ ದಾರಿದೀಪ ಅಂತ ಹೇಳಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಬಲೆಯಲ್ಲ ಸಬಲ ಸಾಧಕಿ, ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ಒಂದು. ಮತ್ತು ಸುಪ್ರತಿಭಾ ವಿದ್ಯಾರ್ಥಿ ಚೇತನ, ಆರೋಗ್ಯ ಅಧ್ಯಾತ್ಮ ಚಿಂತನ, ನಮ್ಮ ಪರಿಸರ ನಮ್ಮ ಹೆಮ್ಮೆ, ಸುಸಂಸ್ಕೃತ ನಾಡು, ಯುವ ಬಲವರ್ಧನೆ, ಹಸಿವು ಹಟಾವೋ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದರ ಅಡಿಯಲ್ಲಿ ಕಾರ್ಯಗಳನ್ನು ಈ ಒಂದು ಸಂಸ್ಥೆ ನಿರ್ವಹಿಸ್ತಾ ಇದೆ. ಈ ಒಂದು KNFoundation.in ಅಂದರೆ www.knfoundation.in ಎಂಬುವಂತಹ ಒಂದು ವೆಬ್ಸೈಟಿನಲ್ಲಿ ಈ ಒಂದು ಸಂಸ್ಥೆಯ ಪರವಾಗಿ ನೀವು ಕಾರ್ಯನಿರ್ವಹಿಸೋದಾದರೆ ಖಂಡಿತವಾಗಿ ಆ ವೆಬ್ಸೈಟ್ಗೆ ಹೋಗಿ ವಿವರಗಳನ್ನು ಪಡೆದು ನೀವು ಕೂಡ ಈ ಒಂದು ಸಮಾಜಮುಖಿ ಕೆಲಸದಲ್ಲಿ ಪಾಲ್ಗೊಳ್ಳಬಹುದು ಎಂಬುವಂತಹ ಮಾತನ್ನು ಹೇಳಲಿಕ್ಕೆ ನಾನು ಇಲ್ಲಿ ಬಯಸ್ತೇನೆ. ಸೊ ಇಲ್ಲಿ ಸ್ವಯಂ ಪ್ರೇರಿತವಾಗಿ ನೀವು ಇಷ್ಟಪಟ್ಟಿದ್ದೇ ಆದಲ್ಲಿ ಈ ಒಂದು ಸಂಸ್ಥೆಯನ್ನು ನೀವು ಸೇರಿಕೊಳ್ಳಬಹುದು. ಆ ಕ್ಯಾನ್ಸರ್ ರೋಗಿಗಳ ಒಂದು ಸಹಾಯಕ್ಕೂ ಕೂಡ ನೀವು ನಿಲ್ಲಬಹುದು. ಒಂದು ಒಳ್ಳೆಯ ಉದ್ದೇಶಕ್ಕೆ ನಾನು ಮಾತನಾಡ್ತಾ ಇದ್ದೇನೆ. ಸೊ ಸಂಸ್ಥೆಯಿಂದ ನನಗೆ ವೈಯಕ್ತಿಕವಾಗಿ ಯಾವುದೇ ತರಹದ ಲಾಭಗಳು ಇಲ್ಲ. ನಾನು ಈ ಸಂಸ್ಥೆಯನ್ನು ನನ್ನ ವಿಡಿಯೋದಲ್ಲಿ ಆಗ್ತಾ ಇರೋ ಉದ್ದೇಶ, ಒಳ್ಳೆಯ ಉದ್ದೇಶಕ್ಕೆ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಜೀವ ಸೇವೆಯೇ ಶಿವ ಸೇವೆ ಅಂತ ಹೇಳಿ ಕರೀತಾರೆ. ಅಂತಹ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಯುವಕರನ್ನು ಪ್ರೇರೇಪಿಸ್ತಾ ಇದ್ದಾರೆ. ಅಂತಹ ಒಂದು ಕೆಲಸಕ್ಕೆ ನನ್ನ ಒಂದು ಅಳಿಲು ಕಾರ್ಯವನ್ನು ನಾನು ಮಾಡ್ತಾ ಇದ್ದೇನೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಏನನ್ನು ಮಾತನಾಡಿದೆ ಅನ್ನೋದು ನೋಡಿ ಈಗ ಪ್ಲೇ ಆಗುತ್ತೆ. ಮಂಜುನಾಥ್ ಸರ್ ವೃತ್ತಿನಲ್ಲಿ ವಕೀಲರಾಗಿದ್ದರು. ನ್ಯಾಯ ಸಲಹೆಗಳ ಜೊತೆಗೆ ಆಧ್ಯಾತ್ಮಿಕ ಚಿಂತನೆಗಳ ಬಗ್ಗೆ ಬಹಳನೇ ಕೆಲಸ ಮಾಡ್ತಾ ಇದ್ದಾರೆ. ಹೆಚ್ಚೆಚ್ಚು ಜನಕ್ಕೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಅವ್ರ ಮಾತನ್ನು ಕೇಳೋಣ. ಎಲ್ಲರಿಗೂ ನಮಸ್ಕಾರ.
ಚೇತನ್ ಅವರು ಈ ಕ್ಯಾನ್ಸರ್ ರೋಗಿಗಳ ಕುರಿತಾಗಿ ಬಂದು ಮಾತನಾಡಿ ಅವರಿಗೆ ಮೋಟಿವೇಶನ್ ಮಾಡಿ ಪ್ರೇರಣಾತ್ಮಕವಾದಂಥ 4 ಮಾತುಗಳನ್ನು ಮಾಡಿ ಅಂತ ಹೇಳಿ ಅವರು ಕರೆದರು. ಬಹಳ ಸಂತೋಷದಿಂದ ಇವತ್ತು ನಾನು ಈ ವೇದಿಕೆಗೆ ಬಂದಿದ್ದೇನೆ. 1 ನಿಮಿಷ ನನಗೆ ಅವಕಾಶ ಕೊಟ್ಟಿದ್ದಾರೆ, ಆದರೆ ಸಾಕಾಗಲ್ಲ ಅಂತ ಭಾವಿಸ್ತೇನೆ. ಒಂದು 3-4 ನಿಮಿಷ ತೆಗೆದುಕೊಳ್ಬೋದಾ? ಓಕೆ. ಯಾಕಂದ್ರೆ ಈಗ ನಾನು ವಕೀಲನಾಗಿದ್ದರೂ ಕೂಡ ಈ ಒಂದು ಕ್ಯಾನ್ಸರ್ ರೋಗದ ಬಗ್ಗೆ 4 ವಿಚಾರಗಳನ್ನು ಹೇಳಲೇಬೇಕು ಅಂತೇಳಿ ಬಂದಿದ್ದೇನೆ. ಈ ಕ್ಯಾನ್ಸರು ಯಾಕೆ ಬರುತ್ತೆ ಮನುಷ್ಯನಿಗೆ? ನಮ್ಮ ದೇಹದಲ್ಲಿ ಏನಿದೆ ಅಲ್ಲಿ ಪ್ರತಿನಿತ್ಯ ಸಾವಿರಾರು ಜೀವಾಣುಗಳು, ಜೀವಕೋಶಗಳು ಉತ್ಪಾದನೆ ಆಗ್ತಾ ಇರುತ್ತೆ ಮತ್ತು ಸಾಯ್ತಾ ಇರುತ್ತೆ. ಯಾವಾಗ ಅದು ಹೆಚ್ಚು ಉತ್ಪಾದನೆ ಆಗುತ್ತೋ ಅಥವಾ ಕಡಿಮೆ ಉತ್ಪಾದನೆ ಆಗುತ್ತೋ ಅಂತ ಸಂದರ್ಭದಲ್ಲಿ ಈ ಕ್ಯಾನ್ಸರ್ ಅನ್ನೋದು ಬರುತ್ತೆ. ನಾನು ವೈದ್ಯ ಅಲ್ಲ, ಆದರೂ ನನಗೆ ತಿಳಿದೇ ಇರತಕ್ಕಂಥ ಅಲ್ಪ ತಿಳುವಳಿಕೆಯನ್ನು ಇವತ್ತು ನಿಮ್ಮ ಮುಂದೆ ಹಂಚಿಕೊಳ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದೇನೆ. ರೈಟ್? ಓಕೆ. ಸೊ ಇದು ಹೆಚ್ಚು ಆದಾಗ ಮತ್ತೆ ಕಡಿಮೆ ಆದಾಗ ಮನುಷ್ಯನ ದೇಹದಲ್ಲಿ ಕ್ಯಾನ್ಸರ್ ಅನ್ನೋದು ಬರುತ್ತೆ. ಈ ಕ್ಯಾನ್ಸರು ಯಾವ ಭಾಗದಲ್ಲಿ ಬರುತ್ತೆ ಅಂದ್ರೆ, ಯಾವ ನಮ್ಮ ದೇಹದ ಭಾಗ ಇದೆಯಲ್ಲ, ಎಷ್ಟು ಜೀವಕೋಶಗಳನ್ನ ಅಣುಗಳನ್ನ ಉತ್ಪಾದನೆ ಮಾಡಬೇಕು ಅಷ್ಟನ್ನ ಉತ್ಪಾದನೆ ಮಾಡಿದ್ರೆ, ಜಾಸ್ತಿ ಉತ್ಪಾದನೆ ಮಾಡಿಬಿಟ್ರೆ ಅಥವಾ ಕಡಿಮೆ ಉತ್ಪಾದನೆ ಮಾಡಿದ್ರೆ ಜೀವಕೋಶಗಳು ಆ ಭಾಗದಲ್ಲಿ ಕ್ಯಾನ್ಸರ್ ಬರುತ್ತೆ. ಉದಾಹರಣೆಗೆ ಈಗ ಬ್ರೆಸ್ಟ್ ಕ್ಯಾನ್ಸರ್ ಅಂತ ನಾವು ಕರೀತೇವೆ. ಇದು ಹೆಣ್ಣು ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಒಂದು ಸಮಸ್ಯೆ. ಪ್ಯಾಂಕ್ರಿಯಾ ಸಮಸ್ಯೆ ಆಗ್ಬೋದು, ಲಂಗ್ ಕ್ಯಾನ್ಸರ್ ಆಗ್ಬೋದು. ಹೀಗೆ ದೇಹದ ಹಲವಾರು ಭಾಗಗಳಲ್ಲಿ ಈ ರೀತಿಯಾಗಿ ಕ್ಯಾನ್ಸರ್ಗಳು ಕಾಣಿಸುತ್ತೆ. ನಾವು ಏನ್ ಮಾಡ್ಬೋದು? ಈ ಕ್ಯಾನ್ಸರ್ಗಳು ಬಂದಾಗ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಈ ಕ್ಯಾನ್ಸರ್ ಬಂದಿರೋದು ಯಾವುದಕ್ಕೆ? ಈ ದೇಹಕ್ಕೆ. ಆದರೆ ನಮ್ಮ ಶಾಸ್ತ್ರಗಳು, ಧರ್ಮ ಗ್ರಂಥಗಳು ಏನ್ ಹೇಳುತ್ತೆ? ನೀವು ದೇಹ ಅಲ್ಲ, ನೀವು ಆತ್ಮಸ್ವರೂಪ ಅಂತ ಹೇಳುತ್ತೆ. ನಾವೇನ್ ಮಾಡ್ಬೇಕು? ಸದಾ ನಮ್ಮಲ್ಲಿ ಯದ್ಭಾವಂ ತದ್ಭವತಿ ಅಂತ ಹೇಳಿ ಭಗವದ್ಗೀತೆನಲ್ಲಿ ಹೇಳ್ತಾರೆ. ಅಂದ್ರೆ ಏನು? ನಾವು ಯಾವುದನ್ನ ಸದಾ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀವಿ ಅದರಂತೆ ನಾವು ಆಗ್ಬಿಡ್ತೇವೆ ಅಂತ ಹೇಳಿ. ಅಂದ್ರೆ ನಾನು ಈ ದೇಹ ಅಲ್ಲ, ಈ ಕ್ಯಾನ್ಸರ್ ಬಂದಿರೋದು ಈ ದೇಹಕ್ಕೆ, ಆದ್ರೆ ನಾನು ಈ ದೇಹ ಅಲ್ಲ, ನಾನು ಆತ್ಮಸ್ವರೂಪಿಯಾಗಿದ್ದೇನೆ ಅಂತ ಹೇಳಿ ಯಾರಿಗೆ ಯಾವ ಭಾಗದಲ್ಲಿ ಕ್ಯಾನ್ಸರ್ ಕಾಣಿಸ್ಕೊಂಡಿದೆಯೋ ಆ ದೇಹದ ಸ್ಪರ್ಶವನ್ನು ನೀವು ಮಾಡ್ದ ಪ್ರತಿನಿತ್ಯ ನಿಮ್ಮ ಮನೆ ದೇವರು ಯಾರಿದ್ದಾರೆ ಅವರನ್ನ ನೆನೆಸಿಕೊಂಡು ಪ್ರಾರ್ಥನೆಯನ್ನ ಮಾಡಿ. ಖಂಡಿತವಾಗಿಯೂ ನೀವು ನಂಬಿರುವಂತಹ ನಿಮ್ಮ ಮನೆತನದ ದೇವರು ನಿಮ್ಮನ್ನ ಕೈ ಬಿಡೋದಿಲ್ಲ. ಆಧ್ಯಾತ್ಮಿಕವಾಗಿ ಇರುವಂತಹ ರಾಷ್ಟ್ರದಲ್ಲಿ ನಾವಿದ್ದೇವೆ. ಭಾರತ ಅಂದ್ರೆ ಇದು ಒಂದು ಆಧ್ಯಾತ್ಮಿಕ ರಾಷ್ಟ್ರ. ಇಲ್ಲಿ ಆಧ್ಯಾತ್ಮಿಕ ತರಂಗಗಳು ಇದ್ದಾವೆ. ಸಹಸ್ರಾರು ಋಷಿಮುನಿಗಳು ಸಾಮಾಜಿಕ ಕಲ್ಯಾಣಕ್ಕೋಸ್ಕರ ಪ್ರಾರ್ಥನೆಯನ್ನ ನಿಗೂಢವಾಗಿ ಮಾಡ್ತಾರೆ, ಆದರೆ ಅವರು ಎಂದಿಗೂ ಕೂಡ ಸಮಾಜಕ್ಕೆ ಬರೋದಿಲ್ಲ. ಆದ್ದರಿಂದ ನೀವು ನಿಮ್ಮ ಮನೆದೇವರನ್ನ ನೆನೆಸಿಕೊಂಡು ನಿಮಗೆ ಕ್ಯಾನ್ಸರ್ ಇರೋ ಭಾಗವನ್ನು ಸ್ಪರ್ಶಿಸಿ ನೀವು ಮನೆದೇವರ ಸ್ಮರಣೆಯನ್ನು ಪ್ರತಿನಿತ್ಯ ಮಾಡಿ. ನಿಮಗೆ ಎಷ್ಟು ಸಮಯ ಸಿಗುತ್ತೋ ಅಷ್ಟನ್ನು ನೀವು ಮಾಡಿದಾಗ ನಿಮಗೆ ಆ ಕ್ಯಾನ್ಸರು ಅಥವಾ ಜೀವಕೋಶಗಳು ಏನಿದೆ, ಜೀವಾಣುಗಳು ಅಂತ ನಾವು ಸೆಲ್ಸ್ ಅಂತ ನಾವೇನು ಕರೀತೇವೆ, ಅದು ನಾರ್ಮಲ್ ಸ್ಟೇಜ್ಗೆ ಬರುವಂತಹ ಒಂದು ಪ್ರಕ್ರಿಯೆಗೆ ಬರುತ್ತೆ. ಇದು ಆಧ್ಯಾತ್ಮಿಕವಾಗಿ ಹೇಳ್ತಕ್ಕಂಥದ್ದು. ಈಗ ನಾವು ಮಾತಾಡೋ ಮಾತೆ ಬೀಜವಾಗಿ ಕೆಲಸ ಮಾಡುತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ಅಂದ್ರೆ ದ ವರ್ಡ್ಸ್ ಆರ್ ಲೈಕ್ ಎ ಸೀಡ್ಸ್ ಅಂತ ನಾವು ಕರಿತೇವೆ. ನಮ್ಮ ಮಾತೆ ಮಂತ್ರದಂತೆ ಕೆಲಸ ಮಾಡುತ್ತೆ, ಬೀಜದಂತೆ ಕೆಲಸ ಮಾಡುತ್ತೆ. ನಾವು ಏನನ್ನ ಮಾತಾಡ್ತೀವಿ, ಏನನ್ನ ನಾವು ಅನ್ಕೊಳ್ತೀವಿ, ಅದು ನಾವು ಖಂಡಿತವಾಗಿಯೂ ಹಾಗೆ ಆಗ್ತೇವೆ. ಆದ್ದರಿಂದ ಈ ಕ್ಯಾನ್ಸರ್ ಏನಿದೆ ಇದು ನನಗೆ ಗುಣಮುಖ ಆಗ್ತಾ ಇದೆ, ಈ ಎಲ್ಲ ಜೀವಾಣುಗಳು ಸರಿಯಾದ ರೀತಿಯಲ್ಲಿ ಉತ್ಪಾದನೆ ಮಾಡುವ ಮಟ್ಟಕ್ಕೆ ಬರುತ್ತೆ, ನಾನು ನಾರ್ಮಲ್ ಆಗ್ತಾ ಇದ್ದೀನಿ, ಇದಕ್ಕೆ ದೇವರ ಕೃಪೆ ನನಗೆ ಆಗ್ತಾ ಇದೆ ಅಂತ ಹೇಳಿ ನೀವು ಆ ರೀತಿಯಾಗಿ ಅನ್ಕೊಂಡಿದ್ದೇ ಆದಲ್ಲಿ, ಆ ರೀತಿಯಾಗಿ ಜಪವನ್ನು ಮಾಡಿದ್ದೇ ಆದಲ್ಲಿ ನಿಮ್ಮ ಮಾತಿದೆಯಲ್ಲ ಅದು ಮ್ಯಾನಿಫೆಸ್ಟೇಷನ್ ಆಗ್ತಾ ಹೋಗುತ್ತೆ. ನೀವು ಏನು ಅನ್ಕೊಳ್ತೀರಾ ಅದು ನಿಮಗೆ ಸೃಷ್ಟಿ ಆಗ್ತಾ ಹೋಗುತ್ತೆ, ಆ ಜಗತ್ತು ನಿಮಗೆ ಸೃಷ್ಟಿ ಆಗುತ್ತೆ. ಆದ್ದರಿಂದ ಯಾರೂ ಕೂಡ ನಾವು ರೋಗಿಗಳು ಅಂತ ಅನ್ಕೊಳ್ಬೇಡಿ. ನೀವು ಇಷ್ಟೇ ಅಲ್ಲ, ನಿಮ್ಮ ಜೊತೆಯೆಲ್ಲ ನಾವು ಇದ್ದೇವೆ, ಸದಾ ಇದ್ದೇ ಇರ್ತೇವೆ. ನೀವು ಯಾರೂ ಒಂಟಿಯಾಗಿರೋದಿಲ್ಲ. ಮನುಷ್ಯ ಮೂಲತಃ ಸಾಮಾಜಿಕ ಮತ್ತು ರಾಜಕೀಯ ಪ್ರಾಣಿಯಾಗಿದ್ದಾನೆ. ಸೊ ಸಮಾಜದಲ್ಲಿ ನೀವಿದ್ದೀರಾ, ಇಲ್ಲಿ ಸುವ್ಯವಸ್ಥೆ ಇದೆ, ಮತ್ತೆ ಸೇವಾ ಮನೋಭೂಮಿಕೆ
ನಂಬಿಕೆಯನ್ನು ಹೊಂದಿರತಕ್ಕಂಥ ಸಾಕಷ್ಟು ಮಹನೀಯರುಗಳು ಇದ್ದಾರೆ. ನಿಮ್ಮ ಸುತ್ತಮುತ್ತಲೇನೆ ಅಗೋಚರವಾಗಿ ಸೇವೆಗಳನ್ನು ಮಾಡ್ತಕ್ಕಂಥವ್ರು ಇರ್ತಾರೆ. ಈಗ ಚೇತನಂತವರಾಗಿರಬಹುದು, ವೈದ್ಯರಾಗಿರಬಹುದು, ಸಾಕಷ್ಟು ಅವರು ಈ ಒಂದು ವಯಸ್ಸಿನಲ್ಲಿ ಅವರು ತೋರಿಸ್ತಾ ಇರ್ತಕ್ಕಂಥ ಸ್ಫೂರ್ತಿ ನಿಜಕ್ಕೂ ಶ್ಲಾಘನೀಯ. ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಜೀವ ಸೇವೆಯೇ ಶಿವ ಸೇವೆ ಅಂತ ಹೇಳಿ. ನರರೂಪಿ ನಾರಾಯಣರಾಗಿದ್ದೀರಾ ನೀವೆಲ್ಲ ಅಲ್ಪ ಜೀವಿಗಳಲ್ಲ, ನೀವೆಲ್ಲರೂ ಕೂಡ ಅಮೃತ ಪುತ್ರರು ಅಂತ ಹೇಳಿ ವಿವೇಕಾನಂದರು ಹೇಳ್ತಾರೆ. ಆದ್ದರಿಂದ ನೀವು ಯಾರಾಗಿದ್ದೀರಾ, ನಿಮ್ಮ ಸಾಮರ್ಥ್ಯ ಏನಿದೆ ಅನ್ನೋದನ್ನ ನೀವು ಅರಿತುಕೊಳ್ಳಿ. ಆಧ್ಯಾತ್ಮಿಕವಾಗಿ ಧ್ಯಾನವನ್ನ ಮಾಡಿ, ಮೆಡಿಟೇಷನ್ ಮಾಡಿ, ಮನಸ್ಸನ್ನು ಆದಷ್ಟು ಸಮಾಧಾನ ಚಿತ್ತತೆಯಿಂದ ಇಟ್ಟುಕೊಂಡ್ರೆ ನೀವು ಕೂಡ ನಿಮ್ಮಲ್ಲಿ ಇರ್ತಕ್ಕಂಥ ರೋಗದ ಲಕ್ಷಣಗಳು ಆಟೋಮೆಟಿಕ್ ಆಗಿ ಕಡಿಮೆ ಆಗ್ತಾ ಬರುತ್ತೆ. ವೈಜ್ಞಾನಿಕವಾಗಿ ವೈದ್ಯರು ನೀಡುವಂತಹ ಏನು ಚಿಕಿತ್ಸೆಗಳು ಏನು ಕೊಡ್ತಾರೆ ಅದನ್ನು ಖಂಡಿತವಾಗಿಯೂ ನಿರ್ಲಕ್ಷ್ಯ ಮಾಡಬಾರದು. ಅದನ್ನೆಲ್ಲವನ್ನು ತೆಗೆದುಕೊಳ್ಳಲೇಬೇಕು. ಅದರ ಜೊತೆಗೆ ಭಗವಂತನ ಕೃಪೆಯನ್ನ ನೀವು ಬಯಸಲೇಬೇಕು. ಯಾಕೆಂದ್ರೆ ನಮೇ ಭಕ್ತ ಪ್ರಣಶ್ಯತಿ ಅಂತೇಳಿ ಗೀತೆನಲ್ಲಿ ಹೇಳ್ತಾರೆ. ಅಂದ್ರೆ ನನ್ನ ಭಕ್ತರಿಗೆ ಎಂದಿಗೂ ಅಂತ್ಯ ಇಲ್ಲ ಅಂತ ಹೇಳಿ. ಅಂದ್ರೆ ನೀವು ಭಗವಂತನನ್ನ ನಂಬಿದ್ದೇ ಆದಲ್ಲಿ ಭಗವಂತನು ನಿಮ್ಮ ಜೊತೆ ಇರ್ತಾನೆ ಅನ್ನುವುದನ್ನು ನೀವು ತಿಳ್ಕೊಳ್ಳೇಬೇಕು. ಮಾಮೇಕಂ ಶರಣಂ ವ್ರಜ ಅಹಂತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನನಗೆ ಶರಣಾಗತಿಯಾಗಿದ್ದೇ ಆದಲ್ಲಿ ನಿಮ್ಮ ಸಾಕಷ್ಟು ಯೋಗ ಮತ್ತು ಕ್ಷೇಮ ಈ ಎರಡನ್ನೂ ಕೂಡ ನಾನೇ ನೋಡಿಕೊಳ್ಳುತ್ತೇನೆ ಅಂತ ಹೇಳಿ ಪರಮಾತ್ಮನ ಒಂದು ಭರವಸೆಯ ವಾಣಿ ನಮ್ಮಲ್ಲಿ ಇದೆ. ಆದ್ದರಿಂದ ಪರಮಾತ್ಮನನ್ನು ನಂಬಿ, ವೈದ್ಯರನ್ನು ನಂಬಿ. ಯಾಕೆಂದ್ರೆ ವೈದ್ಯೋ ನಾರಾಯಣೋ ಅರಿಹಿ ಅಂತ ನಾವು ಕರೀತೇವೆ. ಸೊ ವೈದ್ಯರು ಕೊಡುವಂತಹ ಚಿಕಿತ್ಸೆಗಳನ್ನ ಯಾರೂ ನಿರ್ಲಕ್ಷ್ಯ ಮಾಡಬೇಡಿ. ಸಮಯಕ್ಕೆ ತಕ್ಕ ಹಾಗೆ ಕೊಡ್ತಕ್ಕಂಥ ಪ್ರಿಸ್ಕ್ರಿಪ್ಷನ್ ಏನಿದೆ, ಮೆಡಿಸಿನ್ ಏನಿದೆ, ಅದನ್ನ ಮರೆಯದ ಹಾಗೆ ನೆಗ್ಲೆಕ್ಟ್ ಮಾಡದೆ ತಗೊಳ್ಳಿ. ಜೊತೆಗೆ ನೀವು ಭಗವಂತನ ಚಿಂತನೆಯನ್ನ ಮಾಡಿ, ಮನಸ್ಸನ್ನು ಸದಾ ಸಮಾಧಾನ ಚಿತ್ತತೆಯಿಂದ ಇಟ್ಕೊಳ್ಳಿ ಎಂಬುವಂತ ಮಾತನ್ನು ಇಲ್ಲಿ ಹೇಳ್ತೇನೆ. ಸೊ ಆದ್ದರಿಂದ ನಾವು ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದನ್ನ ನೀವು ಮನಸ್ಸಿಗೆ ಇಟ್ಕೊಳ್ಬೇಡಿ. ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಹೋಗಿ. ಎಷ್ಟೇ ಜನ್ಮಗಳು ಎಷ್ಟೇ ಆದ್ರೂ ಕೂಡ ಪರಮಾತ್ಮನನ್ನ ನೀವು ನಂಬಿದ್ದೇ ಆದಲ್ಲಿ ಪರಮಾತ್ಮನು ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಾನೆ. ಸೊ ದೇವರ ಮೇಲೆ ನಂಬಿಕೆಯನ್ನು ಇಟ್ಕೊಳ್ಳಿ, ನಿಮ್ಮ ಮೇಲೆ ನೀವು ನಂಬಿಕೆಯನ್ನು ಇಟ್ಕೊಳ್ಳಿ. ನಂಬಿಕೆಯನ್ನು ಯಾವತ್ತೂ ಕಳ್ಕೋಬೇಡಿ ಅಂತ ಹೇಳಿ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಮನಸ್ಸೇ ನಿಮ್ಮ ಬಂಧನಕ್ಕೂ ನಿಮ್ಮ ಮುಕ್ತಿಗೂ ಕಾರಣ ಆಗುತ್ತೆ ಅಂತ ಹೇಳ್ತಾ, ಸೊ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಚೇತನ್ ಕುಮಾರ್ ಅವರಿಗೂ ಹಾಗೂ ವೈದ್ಯರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿಡಿಯೋ ಎಲ್ಲ ನೋಡಿದ್ರಿ ಅಲ್ಲ. ಈಗ ನಾನು ಕೆಲವು ವಿಷಯಗಳನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಈ ಕ್ಯಾನ್ಸರು ಬಂದಿರೋದು ದೇಹಕ್ಕೆ, ಆತ್ಮಕ್ಕೆ ಅಲ್ಲ. ಸೊ ನೀವು ಈ ಕಾಯಿಲೆ ನನಗಿದೆ ಅನ್ನೋದನ್ನು ಮನಸ್ಸಿನಲ್ಲಿಗೂ ಕೂಡ ತೆಗೆದುಕೊಳ್ಳಬೇಡಿ. ಯದ್ಭಾವಂ ತದ್ಭವತೆ ಅಂತೇಳಿ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿ, ದೇವರ ಧ್ಯಾನವನ್ನು ಮಾಡಿ, ಆ ಅಂಗಗಳ ಮೇಲೆ ಯಾವ ಅಂಗಗಳ ಮೇಲೆ ಇದೆಯೋ ಅದನ್ನು ನೀವು ಸ್ಪರ್ಶಿಸಿ ದೇವರ ಒಂದು ಚಿಂತನೆಯನ್ನು ಮಾಡಿ, ದೇವರ ಚಿಂತನೆಯ ನಂಬಿಕೆಯ ಜೊತೆಗೆ ವೈದ್ಯರು ನೀಡುವಂತಹ ಚಿಕಿತ್ಸೆಗಳನ್ನು ಪಡ್ಕೊಳ್ಳಿ ಅಂತ ಇಲ್ಲಿ ನಾನು ಹೇಳ್ತೇನೆ. ಸೊ ಯಾವಾಗ ಈ ಒಂದು ಕ್ಯಾನ್ಸರ್ಗಳು ಬರುತ್ತೆ ಅಂತಂದರೆ ಈ ಕಲುಷಿತ ಆಹಾರಗಳನ್ನು ನಾವು ಸೇವಿಸ್ತಾ ಇರೋದರಿಂದ ಬರ್ತಾ ಇದೆ. ಈ ಅಡಲ್ಟ್ರೇಟೆಡ್ ಫುಡ್ ಅಂತ ನಾವೇನು ಕರಿತೀವಿ, ಇದರಿಂದ ಬರ್ತಾ ಇದೆ. ಆದ್ದರಿಂದ ಆದಷ್ಟು ಈ ಜಂಕ್ ಫುಡ್ಡುಗಳು, ಅಡಲ್ಟ್ರೇಟೆಡ್ ಫುಡ್ಡುಗಳನ್ನು ತೆಗೆದುಕೊಳ್ಳೋದನ್ನು ನಿಲ್ಲಿಸಬೇಕು. ಶುದ್ಧವಾದಂತಹ ಒಂದು ಆರ್ಗ್ಯಾನಿಕ್ ಆಗಿ ಭೂಮಿಯಲ್ಲಿ ಯಾವುದೇ ಕೆಮಿಕಲ್ಗಳು ಬಳಸದೇ ಇರುವಂತಹ ಆಹಾರಗಳನ್ನು ನಾವು ಸೇವಿಸಿದ್ದೇ ಆದಲ್ಲಿ ಹಾರ್ಮೋನುಗಳು ಸರಿಯಾದ ರೀತಿಯಲ್ಲಿ ಜೀವಕೋಶಗಳನ್ನು ಉತ್ಪತ್ತಿ ಮಾಡುತ್ತೆ. ಹೆಚ್ಚು ಉತ್ಪತ್ತಿ ಮಾಡಬಾರ್ದು, ಕಡಿಮೆಯೂ ಉತ್ಪತ್ತಿ ಆಗಬಾರ್ದು. ನೋಡಿ ಎಷ್ಟು ಚೆನ್ನಾಗಿದೆ. ದೇವರು ನೈಸರ್ಗಿಕವಾಗಿ ಹೇಗೆ ಇಟ್ಬಿಟ್ಟಿದ್ದಾನೆ. ಮನುಷ್ಯನಿಗೆ ಕೊಬ್ಬು, ಅಹಂಕಾರ ಜಾಸ್ತಿನೂ ಆಗಬಾರ್ದು, ತೀರಾ ಕಡಿಮೆನೂ ಇರಬಾರ್ದು. ಕಡಿಮೆ ಆಗೋಯ್ತು ಅಂದರೆ ಲೋ ಸೆಲ್ಫ್ ಇಮೇಜು, ಜಾಸ್ತಿ ಆಗೋಯ್ತು ಅಂತಂದರೆ ಹೈ ಇಮೇಜ್ ಆಗೋಗ್ಬಿಡುತ್ತೆ ಅದು. ಆದ್ದರಿಂದ ಎಲ್ಲವೂ ಸಮತ್ವದಲ್ಲಿ ಸಮಾನವಾಗಿ ಇರಬೇಕು ಅಂತ ಹೇಳಿ ದೇವರೇ ಒಂದೊಂದು ಕಡೆ ಇದನ್ನು ನೈಸರ್ಗಿಕವಾಗಿ ಇಟ್ಬಿಟ್ಟಿದ್ದಾನೆ ನೋಡಿ. ಆದ್ದರಿಂದ ನಾವು ಈ ಒಂದು ಸರ್ಕಾರಕ್ಕೆ ಈ ಒಂದು ವಿಡಿಯೋದ ಮುಖಾಂತರ ನಾನು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಇಂತಹ ರೋಗಿಗಳನ್ನು ಗೌರವಯುತವಾಗಿ ಮತ್ತು ಅವರಿಗೆ ಪ್ರೀತಿಯನ್ನು ಕೊಟ್ಟು ಅಂಥವರನ್ನು ಪ್ರೋತ್ಸಾಹಿಸಿ
ಪ್ರೇರೇಪಿಸಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುನ್ನಡೆಸಿ ಒಂದು ಆಧ್ಯಾತ್ಮಿಕ ವಿಚಾರಗಳನ್ನು ಕೊಟ್ಟು ಮತ್ತು ವೈಜ್ಞಾನಿಕವಾಗಿ ಬೇಕಾದಂತಹ ಮೆಡಿಸಿನ್ಗಳನ್ನು ಸವಲತ್ತುಗಳನ್ನು ನೀಡುವುದರ ಮುಖಾಂತರ ಅವರಿಗೆ ಮಾತ್ರೆಗಳನ್ನು ಮೆಡಿಸಿನ್ಗಳನ್ನು ಕರೆಕ್ಟಾಗಿ ಸಪ್ಲೈ ಮಾಡುವುದರ ಮುಖಾಂತರ ಎಷ್ಟೋ ಬಾರಿ ಕಿಮೋಥೆರಪಿಗಳು ಇಂತಹ ಎಷ್ಟೋ ಒಂದು ಎಕ್ಸ್ಪ್ಯಾನ್ಸಿವ್ ಆಗೋಗ್ಬಿಟ್ಟಿದೆ ಟ್ರೀಟ್ಮೆಂಟ್ಗಳು, ಅಂತಹವುಗಳನ್ನೆಲ್ಲ ಸರ್ಕಾರ ನೋಡಿಕೊಳ್ಳಬೇಕು. ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಬಡ ಕ್ಯಾನ್ಸರ್ ಪೀಡಿತ ರೋಗಿಗಳೂ ಕೂಡ ಬಳಸುವಂತಹ ನಿಟ್ಟಿನಲ್ಲಿ ಆಗುವಂತಾಗಲಿ, ದವಾಖಾನೆಗಳಿಂದ ಬರ್ತಕ್ಕಂಥ ಮೆಡಿಸಿನ್ಗಳು ಪುಕ್ಕಟ್ಟೆಯಾಗಿ ಸಿಗುವಂತಾಗಲಿ, ಕಡಿಮೆ ದರದಲ್ಲಿ ಕೊಡುವಂತಾದರೂ ಆಗಲಿ, ಈ ರೀತಿಯಾಗಿ ಮಾಡಿ ಕ್ಯಾನ್ಸರ್ ಮುಕ್ತ ರಾಷ್ಟ್ರವನ್ನಾಗಿ ನಾವು ಮಾಡಬೇಕು ಅಂತ ಹೇಳಿ ಇಲ್ಲಿ ಕೇಳ್ಕೊಳ್ತೇನೆ. ಮತ್ತು ಈ ಕ್ಯಾನ್ಸರ್ ಆಗಿರ್ತಕ್ಕಂತಹ ರೋಗಿಗಳು ಯಾವತ್ತೂ ಕೂಡ ಧೈರ್ಯವನ್ನು ಕಳೆದುಕೊಳ್ಳಬೇಡಿ. ಯಾಕೆ ಅಂತ ಹೇಳಿದರೆ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳಿ ಕರೀತಾರೆ. ಯಾವುದೇ ರೋಗ ಬಂದಿರಲಿ, ಕ್ಯಾನ್ಸರ್ ಒಂದೇ ಅಂತಲ್ಲ, ಅದು ಬಂದಿರೋದು ದೇಹಕ್ಕೆ, ಆತ್ಮಕ್ಕಲ್ಲ, ಮನಸ್ಸಿಗಲ್ಲ. ಆದ್ದರಿಂದ ನಿಮ್ಮ ಮನಸ್ಸನ್ನು ಪವರ್ಫುಲ್ಲಾಗಿ ಇಟ್ಟುಕೊಳ್ಳಿ. ಮತ್ತು ಹೀಗೆ ಮನಸ್ಸನ್ನು ಪವರ್ಫುಲ್ಲಾಗಿ ಇಟ್ಟುಕೊಂಡು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಧೈರ್ಯದಿಂದ ಈ ಕ್ಯಾನ್ಸರ್ ರೋಗವನ್ನು ಗೆದ್ದಿರುವಂತಹ ಹಲವಾರು ಪ್ರಮುಖರಿದ್ದಾರೆ, ಸೆಲೆಬ್ರಿಟಿಗಳು ಇದ್ದಾರೆ. ಸೊ ಅವರುಗಳನ್ನೆಲ್ಲ ನೀವು ಪ್ರೇರೇಪಣೆಯನ್ನು ಪಡೆದುಕೊಳ್ಳಬೇಕು. ಸೊ ದುಡ್ಡು ಇದ್ದವರು ಫಾರಿನ್ಗೆ ಹೋಗ್ತಾರೆ, ಮೆಡಿಸಿನ್ ತಗೊಳ್ತಾರೆ ಅನ್ನೋದು ಸರಿ, ಆದರೆ ಅಂಥ ಆಧುನಿಕ ರೀತಿಯ ಸವಲತ್ತುಗಳನ್ನು ನಮ್ಮಲ್ಲಿಯೂ ಕೂಡ ಕೊಡುವಂತೆ ಸರ್ಕಾರಕ್ಕೆ ನಾನು ಆಗ್ರಹಿಸ್ತೇನೆ. ಅವರು ಕೂಡ ನಮ್ಮ ಈ ವಸುದೇವಂ ಕುಟುಂಬಂ ಅಂದ ಹಾಗೆ ನಮ್ಮ ಬಂಧು ಬಾಂಧವರೇ ಆಗಿದ್ದಾರೆ, ಅವರನ್ನು ನೋಡಿಕೊಳ್ಳುವ ಜವಾಬ್ದಾರಿ ಸರ್ಕಾರಕ್ಕಿದೆ. ಆದ್ದರಿಂದ ಆಧುನಿಕ ಸವಲತ್ತುಗಳನ್ನು ನೀಡಬೇಕು ಮತ್ತು ಅವರಿಗೆ ಪೂರಕವಾದಂಥ ವಾತಾವರಣಗಳನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಮತ್ತು ದಾನಿಗಳು ಅವರುಗಳಿಗೆ ಸಹಾಯ ಮಾಡ್ಬೋದು. ಈ ಸಂಸ್ಥೆಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ಈ ಸಂಸ್ಥೆಗೆ ತಾವು ಕೈ ಜೋಡಿಸಿ ಅವರೊಂದಿಗೆ ಅವರು ಮಾಡ್ತಾ ಇರ್ತಕ್ಕಂಥ ಒಂದು ನೋಬಲ್ ಕಾಸ್ಗೆ ನೀವು ಕೂಡ ಪೂರಕವಾಗಿ ನಿಲ್ಲಬಹುದು. ಆಸಕ್ತರಿದ್ದವರು, ಇಲ್ಲಿ ಯಾವುದೇ ಬಲವಂತ ಇಲ್ಲ, ಯಾವುದೇ ಪ್ರಯೋಜಕತ್ವಾಗಲಿ ಅಡ್ವರ್ಟೈಸ್ಮೆಂಟ್ ಆಗಲಿ ನಾನು ಮಾಡ್ತಾ ಇಲ್ಲ. ಇದು ಕೇವಲ ಮಾನವೀಯತೆಯ ನೆಲೆಗಟ್ಟಿನಿಂದ ಆ ರೋಗಿಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಯಾರಾದರೂ ಒಳ್ಳೆ ಮನಸ್ಸಿರೋರು ಈ ಸಂಸ್ಥೆಯೊಂದಿಗೆ ಸೇರಿ ನೀವು ನಿಮ್ಮ ಸಹಾಯಗಳನ್ನು ಆ ರೋಗಿಗಳಿಗೆ ಮಾಡಬಹುದು, ನೇರವಾಗಿ ನಿಮ್ಮ ಕೈಯಾರೆ ಮಾಡಬಹುದು ಅಂತಲೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ನೀವೇ ಪ್ರತ್ಯಕ್ಷವಾಗಿ ನೀವೇನು ಕೊಡಬೇಕು ಅಂತ ಇದ್ದೀರೋ ಅವರು ಪ್ರತಿ ವಾರನೋ ವೀಕೆಂಡೋ ಅಥವಾ ತಿಂಗಳಿಗೆ 2 ಸತಿನೋ ಸೇರಬಹುದು ಅಂತ ಅನಿಸುತ್ತೆ. ನೀವು ಆ ಸಂಸ್ಥೆಗೆ ಕೇಳಿಕೊಂಡು ನೀವೇ ನೇರವಾಗಿ ಹೋಗಿ ನೀವೇ ಆ ರೋಗಿಗಳನ್ನು ಭೇಟಿ ಮಾಡಿ ನಿಮ್ಮ ಕೈಯಾರೆ ಕೊಟ್ಟಾಗ ನಿಮಗೂ ಕೂಡ ಮನಸ್ಸಿಗೆ ತೃಪ್ತಿ ಸಮಾಧಾನ ಸಿಗುತ್ತೆ. ಅಂತಹ ಕೆಲಸವನ್ನು ನೀವು ಮಾಡುವಂತಾಗಲಿ, ಸಮಾಜಮುಖಿಯಾದಂತಹ ಕೆಲಸಗಳನ್ನು ಮಾಡಿದಾಗ ತುಂಬ ಒಳ್ಳೆಯದಾಗುತ್ತೆ. ಮತ್ತು ದೀನರಿಗೆ, ದಲಿತರಿಗೆ, ರೋಗಿಗಳಿಗೆ ನೀವು ಸಹಾಯ ಮಾಡಿದಾಗ ನಿಮಗೆ ಸಿಗುವಂತಹ ತೃಪ್ತಿಯೇ ಬೇರೆ ಆಗಿರುತ್ತೆ ಎಂಬುವಂಥ ಮಾತನ್ನು ಕೂಡ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸೊ ಕ್ಯಾನ್ಸರನ್ನು ಗೆದ್ದಿರ್ತಕ್ಕಂಥ ಹಲವಾರು ಸೆಲೆಬ್ರಿಟಿಗಳು ಇದ್ದಾರೆ, ಮತ್ತು ಮನಸ್ಸನ್ನು ಗಟ್ಟಿ ಮಾಡಿಕೊಂಡಂತಹ ಧೈರ್ಯವಂತರು ಗೆದ್ದಿದ್ದಾರೆ. ಸೊ ನೀವು ಕೂಡ ಆ ಧೈರ್ಯವನ್ನು ಗಳಿಸಿಕೊಳ್ಳಿ, ಈ ಕ್ಯಾನ್ಸರನ್ನು ಗೆಲ್ಲಿ ಅಂತ ಹೇಳ್ತಾ, ಮತ್ತು ಈ ಕ್ಯಾನ್ಸರನ್ನು ಜೊತೆಗೆ ಈಗಾಗಲೇ ನಾನು ಹೇಳಿದ ಹಾಗೆ ಸಾಕಷ್ಟು ಸಾಧನೆಯ ಹಾದಿಯಲ್ಲಿ ದಾರಿದೀಪ ಅಂತ ಹೇಳಿ ನೋಡಿ, ಈ ಥರ ಸಾಕಷ್ಟು ಅವರು ಸಾಧನೆಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಸಾಧನೆಗಳನ್ನು ಮಾಡಿದಂಥವರುಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ಬೆಂಬಲವಾಗಿ ನಿಲ್ಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.